ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ತೆಲುಗಲ್ಲಿ ಒಂದು ಗಾದೆ ಇದೆ, అందరికీ ಮಂಚಿವಾಡು ಅನಂತರಾಮುಡು ಅಂತ. ಅಂದರೆ ಎಲ್ರಿಗೂ ಒಳ್ಳೆಯವನಾಗಿರೋದಕ್ಕೆ ಪ್ರಯತ್ನ ಮಾಡ್ತಾನೆ ಅನಂತರಾಮು ಅಂತ. ಮಿಸ್ಟರ್ UT ಖಾದರ್ ಇದ್ದಾರಲ್ಲ, ಅವರು ಆ ಗಾದೆಗೆ ಪಾಪ ನ್ಯಾಯ ಒದಗಿಸುವಂಥ ಪ್ರಯತ್ನವನ್ನು ಆಗಾಗ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಒಳ್ಳೆಯವನಾಗಿ ಕಾಣಬೇಕು, ನಾನು ಎಲ್ಲರ ಕಣ್ಣಿಗೂ ಒಳ್ಳೆಯವನಾಗಿ ಕಾಣಬೇಕು, ಯಾರ ಮನಸ್ಸಿಗೂ ನನ್ನಿಂದ ನೋವಾಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಅವರಿಂದ ಎಷ್ಟೇ ದೊಡ್ಡ ಅಪರಾಧ ಆಗ್ತಾ ಇರಲಿ, ತಪ್ಪಾಗ್ತಾ ಇರಲಿ, ಅದು ನಮ್ಮ ಸಮಾಜಕ್ಕೆ ಕಂಟಕ ಆಗಿರಲಿ, ಏನೇ ಆಗಿರಲಿ, ಅವರಿಗೂ ಸಹ ನನ್ನಿಂದ ನೋವಾಗಬಾರ್ದು, ಚಾನ್ಸೇ ಕೊಡಬಾರ್ದು ಅನ್ನೋ ರೀತಿಯಲ್ಲಿ. ಈಗ ಸೂಲಿಬೆಲೆ, ತಿಮರೋಡಿ ಅವರು ಸೂಳೆಬೆಲೆ ಅಂತ ಕರೆದ್ರಲ್ಲ, ಅದೇ ಸೂಲಿಬೆಲೆನ ಅದು ನಾಯಿ ಬೊಗಳ್ತಾ ಇರುತ್ತೆ. ನಾವು ಯಾಕೆ ತಲೆ ಕೆಡಿಸ್ಕೋಬೇಕು, ಹೋಗಲಿ ಬಿಡಿ, ನಮ್ಮ ಪಾಟಿಗೆ ನಾವಿರೋಣ. ಅವರನ್ನು ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಕೊಟ್ಟು ಹೀರೋ ಮಾಡಬೇಡಿ ಅಂತ ಪುಕ್ಕಟೆ ಸಲಹೆಯನ್ನು ನಮ್ಮ UT ಖಾದರ್ ಅವರು ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಹೇಳಿರುವಂತಹ ಕೆಲವು ಮಾತುಗಳಿದಾವಲ್ಲ, 100 ಕೇಸ್ ಹಾಕಿದ್ರು ಅವನು ಮಾತು ನಿಲ್ಲಿಸೋದಿಲ್ಲ. ಹಾಗಾದರೆ ಕಾನೂನು ಏನಕ್ಕೆ ಇರಬೇಕು? ಬೇರೆಯವ್ರ ಮೇಲೆ ಯಾಕೆ ಕೇಸ್ ಹಾಕ್ತೀರಿ? ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗಲಿ ಅಂತ ಬಿಡ್ಬೋದಲ್ವಾ? ಯಾರು ಏನು ಬೇಕಾದ್ರೂ ಬಾಯಿಗೆ ಬಂದಂಗೆ ಮಾತಾಡಿ, ನಿಮ್ಮ ಮೇಲೆ ಕೇಸ್ ಹಾಕೋರು ಏನು ಲಾಭ ಇಲ್ಲ, ನಾವು ಕೇಸ್ ಹಾಕೋದಿಲ್ಲ ಅಂತ ಹೇಳಿ. ಇಲ್ಲ, ಸೂಲಿಬೆಲೆಗೆ ಮಾತ್ರ ರಿಯಾಯಿತಿ ಅನಿಸುತ್ತೆ. ಆನೆ ನಡೀತಾ ಇದ್ದರೆ ನಾಯಿಗಳು ಬೊಗಳ್ತಾ ಇರ್ತವೆ. ಇಲ್ಲಿ ನಾಯಿ ಅಂತ ಇರೋದು ಮಿಸ್ಟರ್ ಸೂಲಿಬೆಲೆನ. ಯಾವ ಸೂಲಿಬೆಲೆ? ತಿಮರೋಡಿ ಸೂಳೆಬೆಲೆ ಅಂತ ಕರೆದ್ರಲ್ಲ, ಆ ಸೂಲಿಬೆಲೆನ. ಅಂದರೆ ಸುಮ್ಮನಿರಿ, ಅವನು ಏನಾದರೂ ಬೊಗಳ್ಳಿ, ನೀವು ಸುಮ್ಮನಿರಿ ಅಂತ ಖಾದರ್ ಬಾಯಿ ಅವರ ಮಾತು. ಇನ್ನು ನಾಯಿ ಕಚ್ಚುತ್ತೆ ಅಂತ ನಾವು ನಾಯಿನ ಕಚ್ಚೋಕ್ಕಾಗತ್ತಾ? ಕಚ್ತಾ ಇರೋದು ಆರ್ಡಿನರಿ ನಾಯಿನೋ, ನಾವೇ ಸಾಕಿರೋ ನಾಯಿನೋ, ಅದರ ಪ್ರೀತಿಯಿಂದ ಸುಮ್ಮನೆ ಹಂಗೆ ಬಾಯಿ ಹಾಕತ್ತೆ, ಆಟ ಆಡುತ್ತೆ. ಆದರೆ ರೇಬಿಸ್ ಹಿಡಿದಿರೋ ಹುಚ್ಚು ನಾಯಿ ಕಚ್ಚುತ್ತಾ ಇದ್ದರೆ ನಾವು ಏನು ಮಾಡಬೇಕು? ರೇಬಿಸ್ ಹುಚ್ಚು ನಾಯಿ ಕಚ್ಚರು ಸಹ ನಾವು ಸುಮ್ಮನೆ ಇರ್ತೀವಿ, అందరికీ ಮಂಚಿವಾಡು ಅನಂತರಾಮುಡು ಆಗಿರ್ತೀವಿ ಅಂದರೆ ಸಾಧ್ಯ ಅಲ್ಲ. ಯಾಕೆಂದರೆ ನಮಗೆ ರೇಬಿಸ್ ಬಂದು ನಾವೇ ನರಳಿ ಸಾಯಬೇಕಾಗತ್ತೆ. ಅದನ್ನು ಖಾದರ್ ಅವರು ಪಾಪ ಯಾಕೋ ಮರೆತು ಹೋಗಿದ್ದಾರೆ. ಇಷ್ಟು ಹೇಳುವಂತಹ ಖಾದರ್ ಅವರಿಗೆ ಒಂದು ಮುಖ್ಯವಾದಂತಹ ಒಂದಷ್ಟು ವಿಚಾರಗಳು ಅಥವಾ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಾವು ಅವರ ಮುಂದೆನೇ ಅವರ ವಿವೇಚನೆಗೆ ಬಿಟ್ಬಿಡೋಣ. ಎಷ್ಟು ಕೇಸ್ ಹಾಕಿದರೂ ಮಾತು ನಿಲ್ಲಿಸೋದಿಲ್ಲ, ಸುಮ್ಮನೆ ಬಿಟ್ಬಿಡಿ, ಸುಮ್ಮನೆ ಇದ್ಬಿಡಿ, ಗಮನ ಕೊಡಬೇಡಿ ಅಂದರೆ ಕಾನೂನು ಯಾಕಿದೆ? ಪೊಲೀಸರು ಯಾಕಿದ್ದಾರೆ? ಕೋರ್ಟು ಜಡ್ಜ್ಗಳು ಯಾಕಿದ್ದಾರೆ? ಇಷ್ಟಕ್ಕೂ ಎಷ್ಟು ಕೇಸ್ ಹಾಕಿದ್ರೂ ಅವನಿಗೆ ಭಯ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಯಾರು? ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಯಾಕೆಂದರೆ ಅವ್ರ ಮೇಲೆ ಹಾಕುವಂತಹ ಕೇಸುಗಳಿದೆಯಲ್ಲ, ಕೋಮುವಾದಿಗಳ ಮೇಲೆ, ದ್ವೇಷ ಭಾಷಣ ಮಾಡೋರ ಮೇಲೆ, ದಂಗೆ ಮಾಡ್ತೀನಿ, ಬೆಂಕಿ ಹಚ್ತೀನಿ, ಜಿಲ್ಲೆಗೆ ಬೆಂಕಿ ಹಚ್ತೀನಿ ಅನ್ನೋರ ಮೇಲೆ, ಮುಸ್ಲಿಂ ಹೆಂಗಸರಿಗೆ ದಿನಕ್ಕೊಬ್ಬ ಗಂಡ ಅನ್ನುವವರ ಮೇಲೆ ಎಂತಹ ಕೇಸ್ ಹಾಕ್ತೀರಿ? ಈಸಿಯಾಗಿ ತಪ್ಪಿಸ್ಕೊಂಡು ಹೋಗುವಂಥ ಕೇಸ್ ಹಾಕ್ತೀರಿ. ಯಾಕೆ ಗೊತ್ತಿಲ್ಲ. ಅದೇ ಮುಸ್ಲಿಮರು ಸಣ್ಣ ಒಂದು ಅಪರಾಧ ಮಾಡಿಬಿಡ್ಲಿ, NIA ದೇಶದ್ರೋಹ 1-2 ಕನಿಷ್ಠ 1 ವರ್ಷ ಬೇಲ್ ಸಿಗಬಾರ್ದು, ಹಂಗಾಗ್ತಾರೆ ಸೆಕ್ಷನ್ಗಳು. ಆದರೆ ಇವ್ರು ಮಾತ್ರ ಅರೆಸ್ಟೇ ಆಗಬಾರ್ದು ಅಂಥದ್ದೊಂದು ಸೆಕ್ಷನ್ಗಳನ್ನು ಹಾಕಿ ಸ್ಟೇಷನ್ ಬೇಲಲ್ಲಿ ಹೊರಗೆ ಬರೋಂಗೆ ಮಾಡಿಬಿಡೋದು. ಆಮೇಲೆ ನಾಮಕೆ ವಾಸ್ತೆ ನಾವು ಕೇಸ್ ಹಾಕಿದ್ದೀವಿ, FIR ಮಾಡಿದ್ದೀವಿ ಅಂತ ಬಡಾಯಿ ಕೊಚ್ಕೊಳ್ಳೋದು. ಮಿಸ್ಟರ್ ಪರಮೇಶ್ವರ್, FIR ಆಗಿದೆ, ದೂರು ದಾಖಲಾಗಿದೆ, ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತೆ, ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ, ದ್ವೇಷ ರಾಜಕಾರಣ ಮಾಡೋದಿಲ್ಲ. ನಾವು ದ್ವೇಷ ರಾಜಕಾರಣ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಇಂಟರ್ಫಿಯರ್ ಆಗಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಪರಾಧಕ್ಕೆ ಸರಿಸಮನಾದಂತಹ ಶಿಕ್ಷೆಯನ್ನು ಕೊಡಿಸಿ, ಅಪರಾಧಕ್ಕೆ ಸರಿಸಮನಾದಂತಹ ಅಥವಾ ಶಿಕ್ಷೆ ಆಗಬಹುದಾದಂತಹ ಸೆಕ್ಷನ್ಗಳಲ್ಲಿ ಅಡಿಯಲ್ಲಿ FIR ದಾಖಲಿಸಿ, ಒದ್ದು ಒಳಗಾಕಿ, 4 ದಿನ ಒಳಗಿರಂಗೆ ಮಾಡಿ, ಕೋರ್ಟಲ್ಲಿ ಸಾಬೀತು ಮಾಡಿ, ಜೈಲಿಗೆ ಹೋಗೋಕೆ ಮಾಡಿ, ಶಿಕ್ಷೆ ಕೊಡಿಸಿ. ಇದು ಕಾನೂನು ಬಾಹಿರನ? ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲ ಧರ್ಮಗಳ ವಿರುದ್ಧ ತಂದಿಟ್ಟು, ಧರ್ಮಗಳ ನಡುವೆ ತಂದಿಟ್ಟು, ಒಂದು ಧರ್ಮವನ್ನು ಅಟ್ಯಾಕ್ ಮಾಡಿ, ಅವರ ಹೆಣ್ಣುಮಕ್ಕಳನ್ನು ಅಟ್ಯಾಕ್ ಮಾಡಿ, ಅವರ ಸಂಸ್ಕೃತಿ, ವೇಷಭೂಷಣ, ಊಟ ಎಲ್ಲದರ ಬಗ್ಗೆ ದ್ವೇಷ ಹಬ್ಬಿಸಿ
ಅದಕ್ಕೂ ಮೀರಿ ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಕಟೀಲ್ ಅಂತವ್ರು ಹೇಳಿದ್ರು ಸಹ ಇವರು ದಮ್ಮಿಲ್ದಿರೋಂಥ ಕೇಸ್ಗಳು ಹಾಕೋದು, ನಾಮಕೆ ವಾಸ್ತೆ, ಕಣ್ಣೂರು ಸ್ವತಂತ್ರ, ಆ ನಂತರ ಇಂತಹ ಪುಕ್ಕಟೆ ಸಲಹೆ ಕೊಡೋದು. 100 ಕೇಸ್ ಹಾಕಿದ್ರು ಅವರು ಏನು ಬದಲಾಗಲ್ಲ. ಸುಮ್ಮನೆ ಯಾಕೆ ಅಂದರೆ ಇನ್ಮೇಲೆ ಕೇಸೇ ಹಾಕಲ್ಲ ಅವ್ರ ಮೇಲೆ ಅನ್ನೋದನ್ನು ಸೂಚ್ಯವಾಗಿ ಮಿಸ್ಟರ್ ಖಾದರ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಇಷ್ಟು ದಿನ ಅಟ್ಲೀಸ್ಟು ನಾಮಕೆ ವಾಸ್ತೆ FIR ಮಾಡ್ತಿದ್ವಿ, ಸಣ್ಣ ಪುಟ್ಟ ಸೆಕ್ಷನ್ ಹಾಕಿ ಆರಾಮಾಗಿ ನಡ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗಿ ದೌಲತ್ ತೋರಿಸ್ಬಿಟ್ಟು ಪೊಲೀಸರಿಗೆ ಆವಾಜ್ ಹಾಕ್ಬಿಟ್ಟು ಹಂಗೆ ವಾಪಸ್ ಎದ್ದೋಗಿ ಅನ್ನುವಂತಹ ಸೆಕ್ಷನ್ಸ್ ಹಾಕ್ತಾಯಿದ್ವಿ. ಇನ್ಮೇಲೆ ಅದೂ ಮಾಡಲ್ಲ, ಕೇಸ್ ಹಾಕೋಕೆ ಹೋಗಲ್ಲ. ಅವ್ರ ಮೇಲೆ ಕೇಸ್ ಹಾಕೋರು ವೇಸ್ಟ್ ಕಣ್ರಿ, ಪೇಪರ್ ವೇಸ್ಟು, ಒಂದು FIR ಪ್ರಿಂಟ್ ಆಗಬೇಕಾಗತ್ತೆ, ಪೇಪರ್ ವೇಸ್ಟ್ ಆಗುತ್ತೆ ಅನ್ನುವ ಮಟ್ಟಕ್ಕೆ ಇವರು ಹೇಳ್ದಂಗಿದೆ. ಇನ್ನು ಆನೆ ನಡೀತಾ ಇದ್ದರೆ ನಾಯಿಗಳು ಬೊಗಳ್ತಾನೆ. ಬೊಗಳೋ ನಾಯಿಗಳು ಸಮಾಜಕ್ಕೆ ಕಂಟಕವಾಗಿದ್ದರೆ ಆನೆ ಕೈಯಲ್ಲಿ ತುಳಸಿ, ಕಾನೂನು ಅನ್ನೋ ಆನೆ ಕೈಯಲ್ಲಿ ಪಚ್ಚಕ್ಕಂತ ತುಳಸಿ ಅವುಗಳನ್ನ. ಕಾನೂನಲ್ಲಿ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ. ನೀವೇನು ಕಾನೂನು ವಿರೋಧಿ ಕೆಲಸ ಮಾಡಬೇಕಾಗಿಲ್ಲ. ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗಿಗೆ ಹೋಗಿ ಅಂತಲೂ ಹೇಳ್ತಾ ಇಲ್ಲ, ಇನ್ನೇನೋ ಮಾಡಿ ಅಂತ ಹೇಳ್ತಾ ಇಲ್ಲ. ಹೇಳ್ತಾ ಇರೋದಿಷ್ಟೇ, ಕಾನೂನಲ್ಲಿ ಏನಿದೆ ಅವ್ರು ಮಾಡಿರೋ ಅಪರಾಧಕ್ಕೆ ಅದಕ್ಕೆ ತಕ್ಕಂಥ ಶಿಕ್ಷೆಯನ್ನು ಕೊಡಿ. ನಾಯಿ ಬೊಗಳ್ತಾ ಇದೆ, ಆನೆ ಹೋಗ್ತಿದೆ ಅಂದರೆ ಆ ಬೊಗಳೋದ್ರಿಂದ ಕೇವಲ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಪರವಾಗಿಲ್ಲ, ಆದರೆ ಇಡೀ ಸಮಾಜಕ್ಕೇ ರೇಬಿಸ್ ಹಬ್ಬುತ್ತಾ ಇದೆ ಅಂದರೆ ಹಾಕಿ ತುಳಿಬೇಕಾ ಬೇಡವಾ? ಆನೆ ಆದರೆ ನಿಜವಾಗ್ಲೂ ತುಳಿದು ಬಿಡುತ್ತೆ. ನಾವಿಲ್ಲಿ ಅಕ್ರಮವಾಗಿ ತುಳಿಯೋದು ಬೇಕಾಗಿಲ್ಲ, ಆದರೆ ಕಾನೂನಲ್ಲಿ ಏನಿದೆ, ಆ ಅಪರಾಧಕ್ಕೆ ಶಿಕ್ಷೆ ಏನಿದೆ ಅದನ್ನಾದರೂ ಮಾಡ್ಬೋದಲ್ವಾ? ಅದು ಮಾಡಬಾರ್ದಂತೆ. ಖಾದರ್ ಅವರು ಈಗ ಅದನ್ನು ಸಲಹೆ ಕೊಟ್ಟಿದ್ದಾರೆ. ಇನ್ನು ನಾಯಿ ಕಚ್ಚುತ್ತೆ ಅಂತ ನಾವು ಕಚ್ಚೋಕ್ಕಾಗತ್ತಾ? ಅಷ್ಟು ಮೂರ್ಖರು ನಾವಲ್ಲ. ನಾಯಿ ಕಚ್ಚುತ್ತೆ ಅಂದರೆ ನಾವು ಕಚ್ತೀವಿ ಅನ್ನೋಷ್ಟು ಮೂರ್ಖರು ಯಾರೂ ಕರ್ನಾಟಕದಲ್ಲಿಲ್ಲ. ಅದರಲ್ಲೂ ವಿಶೇಷವಾಗಿ ಬುದ್ಧಿವಂತರ ಜಿಲ್ಲೆ ಅಂತ ಕರೆಸ್ಕೊಂಡಿರುವಂತಹ ಜಿಲ್ಲೆಯಲ್ಲಂತೂ ಇಲ್ಲವೇ ಇಲ್ಲ. ಆದರೆ ನೀವು ಎಲ್ಲರಿಗೂ ಒಳ್ಳೆಯವನಾಗಿರಬೇಕು ಅನ್ನೋ ಕಾರಣಕ್ಕೆ ಇಂತಹ ಹೇಳಿಕೆಗಳನ್ನು ಕೊಡ್ತೀರಲ್ಲ, ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ ಹೇಳಿ? ಸರ್ಕಾರ ನಡೆಸಬೇಕು, ಹಾಗಾಗಿ ಎಲ್ಲರೂ ನಾವು ಪ್ರೀತಿಯಿಂದ ತಗೊಂಡೋಗ್ತೀವಿ. ಕೆಲವರಿಗೆ ಹಿಂಸೆ ತೊಂದರೆ ಆದರೆ ಆಗಲಿ, ತೊಂದರೆ ಕೊಡೋರಿಗೆ ತೊಂದರೆ ಕೊಡಲ್ಲ, ಯಾಕಂದ್ರೆ ಅಲ್ಲಿಂದ ಓಟ್ ಕಡಿಮೆ ಆಗಿಬಿಡುತ್ತೆ ಅಂದರೆ ಹೆಂಗೆ? ಇದನ್ನು ಖಾದರ್ ಅವರು ನಿಜವಾಗ್ಲೂ ಸಹ ಒಬ್ಬರೇ ಕೂತ್ಕೊಂಡಾಗ ಯೋಚನೆ ಮಾಡಬೇಕು. ಇದನ್ನು ಅಕ್ಕಪಕ್ಕ ಯಾರನ್ನಾನೋ ಇಟ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ. ಅವರೆಲ್ಲರೂ ನಿಮಗೆ ಇದನ್ನು ಮುಟ್ಟಿದ್ರೆ ಅಲ್ಲಿ ಓಟ್ ಹೋಗುತ್ತೆ, ಅಲ್ಲಿ ಮುಟ್ಟಿದ್ರೆ ಇಲ್ಲಿ ಓಟ್ ಆಗುತ್ತೆ. ಹಾಗಾಗಿ ಯಾರನ್ನು ಮುಟ್ಟೋದು ಬೇಡ. ಅಲ್ಪಸಂಖ್ಯಾತರು ಸ್ವಲ್ಪ ಪೆಟ್ಟು ಬಿದ್ದರೆ ಪರವಾಗಿಲ್ಲ, ಅವರು ಸಹಿಸ್ಕೊಳ್ಳೋ ಶಕ್ತಿ ಇದೆ ಅನ್ಸುತ್ತೆ. ಇನ್ನೂ 10 ವರ್ಷಗಳಿಂದ ಸಹಿಸ್ಕೊಂಡು ಬರ್ತಾವ್ರೆ, ಓದೇ ತಿಂತಾನೆ ಇರಲಿ ಬಿಡಿ, ಹೆಂಗೋ ಜೀವ ಉಳಿಸ್ಕೊಂಡಿದ್ದಾರಲ್ಲ ಅಂತ ಸಲಹೆಗಳನ್ನು ಕೊಡೋರು ಇರ್ತಾರೆ. ಅಂಥವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ಆವಾಗ ಗೊತ್ತಾಗತ್ತೆ ನಿಮಗೆ, ನಿಜವಾಗ್ಲೂ ಅರ್ಥ ಆಗುತ್ತೆ. ಅದೊಂದು ಟ್ರೈ ಮಾಡಿ ಮಿಸ್ಟರ್ ಖಾದರ್, ಅದೊಂದು ಟ್ರೈ ಮಾಡಿ, ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ಅದೊಂದನ್ನು ಮಾಡಿ. ಸೊ ಇದಿಷ್ಟು ಸೂಲಿಬೆಲೆ ಮೊನ್ನೆ ಹೋಗಿ ಕೊರಗಜ್ಜನ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಒಂದಷ್ಟು ದ್ವೇಷ ಭಾಷಣ, ಒಂದಷ್ಟು ಏನು ಯುವಕರಿಗೆ ದ್ವೇಷ ಬಿತ್ತುವಂತಹದ್ದು, ಮುಸ್ಲಿಂ ಹುಡುಗಿರನ್ನ ಒಂದು ಕೈ ನೋಡ್ಕೊಳ್ಳಿ ಅಂತ ಇಂಡೈರೆಕ್ಟಾಗಿ ಹೇಳಿದ್ದು ಮೊನ್ನೆ. ಆದರೂ ಸಹ ಖಾದರ್ ಅವರಿಗೆ ಅದರಲ್ಲಿ ದೊಡ್ಡ ಅಪರಾಧ ಏನು ಕಾಣ್ತಾ ಇಲ್ಲ. ಅವನ ಮೇಲೆ ಕೇಸ್ ಹಾಕೋದು ವೇಸ್ಟ್ ಅನಿಸ್ಬಿಟ್ಟಿದೆ. ಸೊ ಹಾಗಾಗಿ ಗೊತ್ತಿಲ್ಲ ಅವರು ಯಾವ ರೀತಿ ಸೂಲಿಬೆಲೆ ಅಂತವರನ್ನು, ಇನ್ನೊಂದಷ್ಟು ಜನ ಇದ್ದಾರಲ್ಲ, ರೌಡಿ ಪಡೆಗಳೇ ಇದ್ದಾವಲ್ಲ ಆ ಕಡೆ ಏನು ಇಡೀ ಕರ್ನಾಟಕದಲ್ಲಿದ್ದಾವೆ, ಧರ್ಮದ ಹೆಸರಿನಲ್ಲಿ ಗುಂಡಾಗಿರಿ ಮಾಡಿಕೊಂಡು ದ್ವೇಷ ಬಿತ್ಕೊಂಡು ಅವರೆಲ್ಲರೂ ಅದು ಯಾವ ಅಂಗುಲಿ ಮಾಲನ್ನು ಅಪ್ಕೊಳ್ಬಿಡ್ತಾರೋ ಒಂದಿನ ಗೊತ್ತಿಲ್ಲ. ಖಾದರ್ ಅವರು ಬುದ್ಧ ಹೋಗಿ ಅಂಗುಲಿ ಮಾಲನ್ನು ಅಪ್ಕೊಂಡಿದ್ನಲ್ಲ, ಆದರೆ ಆ ಅಂಗುಲಿ ಮಾಲ ಹಿನ್ನೆಲೆ ಬೇರೆ. ಅವನಿಗೆ ಅಟ್ಲೀಸ್ಟು ಬುದ್ಧ ಹೋಗಿ ಹೇಳಿದ್ರೆ ಅರ್ಥ ಮಾಡಿಕೊಂಡು ಪರಿವರ್ತನೆ ಆಗೋ ಮನಸ್ಸಿತ್ತು. ಇವಕ್ಕೆ ಪರಿವರ್ತನೆ ಆಗೋ ಮನಸ್ಸು ಇಲ್ಲ. ಇವೆಲ್ಲವೂ ಸಹ ಬಲ್ತು ಹೋಗಿರೋ ನಾರ್ತಾ ಇರುವಂತಹ ಮನಸ್ಥಿತಿಗಳು. ಇವುಗಳ ಕೈಯಲ್ಲಿ ಅದೆಲ್ಲ ಯಾವುದು ಆಗಲ್ಲ. ಬದಲಾವಣೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವುಗಳಿಗೆ ಕಾನೂನಿನ ಪೆಟ್ಟು ಕೊಟ್ಟರೆ ಮಾತ್ರ ಬಾಯಿ ಮುಚ್ಕೊಂಡಿರ್ತಾರೆ. ಕಾನೂನಿಂದ ಸರಿಯಾಗಿ ಪೆಟ್ಟು ಬೀಳಬೇಕು. ಅದು ಬೀಳ್ತಾ ಇಲ್ಲ ಅನ್ನೋದೇ ಅವ್ರಿಗೆ ಧೈರ್ಯ, ಬೀಳೋದಿಲ್ಲ ಅನ್ನೋದೇ ಅವ್ರಿಗೆ ಧೈರ್ಯ. ಆ ಕಾರಣಕ್ಕಾಗಿ ದಿನ ಬೆಳಗಾದರೆ ನೀವು ಹೇಳ್ದಂಗೆ ಬೊಗಳ್ತಾನೆ ಇದ್ದಾರೆ. ಯಾಕಂದರೆ ನೀವು ಬೊಗಳೋದನ್ನು ನಿಲ್ಲಿಸೋಕ್ಕೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಅವ್ರ ವಿರುದ್ಧ ಅಂತ. ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಖಾದರ್ ಅವರ ಈ ನಡೆ ನಿಜವಾಗ್ಲೂ ಅಕ್ಸೆಪ್ಟಬಲ್ ಅಲ್ಲ. ಯಾಕೆಂದರೆ ಇದು ತಪ್ಪು ಸಂದೇಶವನ್ನು ಕೊಡುತ್ತೆ.
ಅವರು ಏನು ಮಾಡಿದ್ರು ಏನು ತಿದ್ಕೊಳ್ಳಲ್ಲ ಪಾಪ, ಏನು ಮಾಡ್ಕೊಳ್ತಾರೋ ಮಾಡ್ಕೊಂಡು ಹೋಗಲಿ ಅನ್ನೋದು ನಾಟ್ ಅಕ್ಸೆಪ್ಟಬಲ್, ಅಬ್ಸಲ್ಯೂಟ್ಲಿ ನಾಟ್ ಅಕ್ಸೆಪ್ಟಬಲ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.